ನಾವು ಇವತ್ತಿನ ವಿಡಿಯೋದಲ್ಲಿ ಜೈ ನಿಮ್ಕರ್ ಅವರು ಬರೆದಿರುವಂತಹ ದ ಡೆತ್ ಆಫ್ ಎ ಹೀರೋ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಜೈ ನಿಮ್ಕರ್ ಅವರು ಇಂಡಿಯಾದ ಫೇಮಸ್ ರೈಟರ್ ಆಗಿದ್ದಾರೆ. ಇವರು ಇಂಗ್ಲೀಷ್ ಮತ್ತು ಮರಾಠಿ ಎರಡೂ ಭಾಷೆಯಲ್ಲಿ ಬರೀತಾರೆ. ಮತ್ತು ಇವರು ತುಂಬ ಫೇಮಸ್ ಅಂತ ಹೇಳಿದರೆ ರಿಯಲಿಸ್ಟಿಕ್ ಪೋರ್ಟ್ರೇಗೋಸ್ಕರ ತುಂಬ ಫೇಮಸ್. ಮತ್ತು ಆರ್ಡಿನರಿ ಪೀಪಲ್ ಬಗ್ಗೆ ರಿಯಲಿಸ್ಟಿಕ್ ಆಗಿ ಅವರು ಬರೀತಾ ಹೋಗ್ತಾರೆ. ಇವ್ರ ವರ್ಕ್ಸಲ್ಲಿ ನಾವು ಮೇಜರ್ ಥೀಮ್ಸ್ ಆಗಿ ನೋಡೋದಾಗಿದ್ದರೆ ಸೋಷಿಯಲ್ ಇಂಜಸ್ಟಿಸ್ ಬಗ್ಗೆ ಬರೀತಾರೆ, ಪಾವರ್ಟಿ ಬಗ್ಗೆ ಬರೀತಾರೆ, ಜೆಂಡರ್ ಮತ್ತು ಹ್ಯೂಮನ್ ರಿಲೇಷನ್ಶಿಪ್, ಮಾರಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಮೇಜರ್ ಥೀಮ್ಸ್ ಆಗಿ ಇವ್ರ ರೈಟಿಂಗ್ಸಲ್ಲಿ ನಾವು ನೋಡ್ಬೋದು. ಇವರು ಯೂನಿವರ್ಸಿಟಿ ಆಫ್ ಪುಣೆಯಲ್ಲಿ ಸ್ಟಡಿ ಮಾಡ್ತಾರೆ. ಲೇಟರ್ ಯೂನಿವರ್ಸಿಟಿ ಆಫ್ ಹ್ಯಾರಿಝೋನಾ ಅನ್ನುವಂಥ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾರೆ. ಅಲ್ಲಿ ಇವರು ಸೋಷಿಯಾಲಜಿ ಮತ್ತು ಸೈಕಾಲಜಿನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಇವ್ರ ಫೇಮಸ್ ಲಿಟ್ರರಿ ವರ್ಕ್ಸು, ನಾವೆಲ್ಸ್ ನೋಡೋದಾದರೆ ದ ಲೋಟಸ್ ಲೀವ್ ಆ್ಯಂಡ್ ಅದರ್ ಸ್ಟೋರೀಸ್ ಅಂತ ನೋಡ್ಬೋದು. ನೆಕ್ಸ್ಟು ಪ್ಯಾಂಟಮ್ ಬರ್ಡ್ ಆ್ಯಂಡ್ ಅದರ್ ಸ್ಟೋರೀಸ್ ಆಗಿದೆ. ನೆಕ್ಸ್ಟು ಕಮ್ ರೇನ್, ಟೆಂಪ್ರರಿ ಆನ್ಸರ್ಸ್ ಅನ್ನುವಂತಹ ಫೇಮಸ್ ವರ್ಕ್ಸನ್ನು ನೋಡ್ಬೋದು. ಇವ್ರ ರೈಟಿಂಗ್ಸ್ನ ನಾವು ಬಹಳ ಜನ ಅಡ್ಮೈರ್ ಮಾಡ್ತಾರೆ, ಯಾಕಂದರೆ ಸಿಂಪ್ಲಿಸಿಟಿ ಇರುತ್ತೆ, ರಿಯಲಿಸಮ್ ಇರುತ್ತೆ ಮತ್ತು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಂಡಿಯನ್ ಸೊಸೈಟಿ ಬಗ್ಗೆ. ಇಂಟ್ರೊಡಕ್ಷನ್. ಸೊ ದ ಡೆತ್ ಆಫ್ ಎ ಹೀರೋ ಅನ್ನೋದೇನಿದೆ ಸ್ಟೋರಿ, ಒಂದು ಥಾಟ್ ಪ್ರೊವೋಕಿಂಗ್ ಸ್ಟೋರಿ ಅಂತ ಹೇಳ್ಬೋದು. ಜೈ ನಿಮ್ಕರ್ ಅವರು ಬರೆದಿರೋ ಅಂಥದ್ದು. ಈ ಸ್ಟೋರಿ ಹೈಲೈಟ್ ಮಾಡುತ್ತೆ ಇನ್ನು ಕಾನ್ಫ್ಲಿಕ್ಟ್ ಹೇಗಿರುತ್ತೆ ಅನ್ನೋದು. ಸೊ ಇದು ಹಾನೆಸ್ಟಿ, ಪ್ರಾಮಾಣಿಕತೆ, ಕರಪ್ಷನ್, ಈ ಭ್ರಷ್ಟಾಚಾರ ಅನ್ನೋದು ಹೇಗಿರುತ್ತೆ ಅನ್ನೋದು. ಸೊ ಒಬ್ಬ ಆರ್ಡಿನರಿ ಸ್ಕೂಲ್ ಟೀಚರ್ ಇದ್ರ ವಿರುದ್ಧ ಮಾತಾಡ್ತಾರೆ. ಸೊ ಆ ಸಿಸ್ಟಮ್ ಅನ್ನೋದೇನಿದೆ ಅದನ್ನು ಕಂಟ್ರೋಲ್ ಯಾರು ಮಾಡ್ತಿರ್ತಾರೆ? ರಿಚ್ ಮತ್ತು ಪವರ್ಫುಲ್ ಪೀಪಲ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಟೈಟಲ್ ಏನಿದೆ, ಹೀರೋ, ದ ಡೆತ್ ಆಫ್ ಎ ಹೀರೋ ಅನ್ನೋದೇನಿದೆ, ಒಂದು ಸೂಟಬಲ್ ಆಗಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಒಂದು ಆರ್ಡಿನರಿ ಸ್ಕೂಲ್ ಟೀಚರ್ ಹೇಗೆ ಅದನ್ನು ಕರೇಜನ್ನು ತೋರಿಸ್ತಾರೆ. ಮತ್ತು ಇಲ್ಲಿ ಡೆತ್ ಅಂತ ಹೇಳಿದರೆ ಅದು ಕೇವಲ ಫಿಸಿಕಲಿ ಸಾಯೋದಂಥದ್ದಲ್ಲ, ಬಟ್ ಅವರಲ್ಲಿರುವಂತಹ ಒಂದು ಕರೇಜ್ ಮತ್ತು ಐಡಿಯಲ್ಸ್ ಅದನ್ನು ಕ್ರಷ್ ಮಾಡುತ್ತೆ. ಸೋಷಿಯಲ್ ಮತ್ತು ಪೊಲಿಟಿಕಲ್ ಪ್ರೆಷರಿಂದ ಅದು ಕ್ರಷ್ ಆಗ್ತಾ ಹೋಗುತ್ತೆ. ಅದನ್ನು ಅವರು ಸೋಲನ್ನು ಒಪ್ಕೊಳ್ತಾ ಹೋಗ್ತಾರೆ. ಸೊ ಆ ಸೋಲನ್ನು ಒಪ್ಕೊಂಡಾಗ ಅದು ರಿಯಲ್ ಡೆತ್ ಅಂತ ಇಲ್ಲಿ ಸ್ಟೋರಿ ಮೂಲಕ ಅವರು ನಮಗೆ ರೈಟರ್ ಹೇಳಿದ್ದಾರೆ. ಈ ಸ್ಟೋರಿಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಇಲ್ಲಿ ಮಿಸ್ಟರ್ ಟ್ಯಾಗ್ಡೆ ಅಂತ ಇರ್ತಾರೆ. ಸೊ ಹಿ ಈಸ್ ದ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಟಗನಿಸ್ಟ್ ಆಫ್ ದಿಸ್ ಸ್ಟೋರಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇವರು ಸ್ಕೂಲ್ ಟೀಚರ್ ಆಗಿರ್ತಾರೆ, ಪ್ರೊಫೆಷ್ನಲಿ ಒಬ್ಬ ಟೀಚರ್ ಆಗಿರ್ತಾರೆ. ಸೊ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿ ಪ್ರಿನ್ಸಿಪಲ್ ದೇಶಪಾಂಡೆ ಅಂತ ಇರ್ತಾರೆ. ಓಕೆ, ನೆಕ್ಸ್ಟು ಸ್ಕೂಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಅಲ್ಲಿ. ಓಕೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಚೇರ್ಮನ್ ಯಾರಾಗಿರ್ತಾರೆ? ವೀರೇಂದ್ರ ಆಂಕಲ್ ಅಂತ ಇರ್ತಾರೆ. ಸೊ ಹೂ ಈಸ್ ವೀರೇಂದ್ರ ಅಂತ ಹೇಳಿದರೆ ಇಲ್ಲಿ ವೀರೇಂದ್ರ ಅಂದರೆ ಇವರು. ಸೊ ಇವರು ಒಬ್ಬ ಪೊಲಿಟಿಕಲ್ ಲೀಡರ್ ಆಗಿರ್ತಾರೆ. ಓಕೆ, ಸೊ ಅವರು ವೀರೇಂದ್ರ ಅಂತ, ಇವ್ರ ಮಗ ಇರ್ತಾನೆ. ಓಕೆ, ವೀರೇಂದ್ರ ಮೋರ್ ಅಂತ ಇರ್ತಾರೆ. ಓಕೆ, ಸೊ ದಟ್ ಬಾಯ್ ಈಸ್ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್ ವೇರ್ ಮಿಸ್ಟರ್ ಟ್ಯಾಗ್ಡೆ ಈಸ್ ವರ್ಕಿಂಗ್ ಆ್ಯಸ್ ಎ ಟೀಚರ್. ಸೊ ಏನು ಈ ಹುಡುಗ ಓದ್ತಾ ಇರುವಂತಹ ಶಾಲೆಯಲ್ಲಿ ಮಿಸ್ಟರ್ ಟ್ಯಾಗ್ಡೆ ಆ್ಯಸ್ ಎ ಟೀಚರ್ ಆಗಿರ್ತಾರೆ. ಓಕೆ, ನೆಕ್ಸ್ಟು ಲಾಯರ್ ಇರ್ತಾರೆ. ಲಾಯರ್ ಥಾಕರ್ ಅಂತ ಇರ್ತಾರೆ. ಓಕೆ, ಸೊ ಇವರೆಲ್ಲ ಏನಿದ್ದಾರೆ ಈ ಸ್ಟೋರಿಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಆಗಿರ್ತಾರೆ. ಓಕೆ, ಸ್ಟೋರಿ ಬಿಗಿನ್ ಆಗುತ್ತೆ. ಮಿಸ್ಟರ್ ದೇಶಪಾಂಡೆ ಏನಿರ್ತಾರೆ, ಪ್ರಿನ್ಸಿಪಲ್ ಆಫ್ ದಿ ಪ್ರೈವೇಟ್ ಸ್ಕೂಲ್ ಆಗಿರ್ತಾರೆ. ಮಿಸ್ಟರ್ ದೇಶಪಾಂಡೆ ಅವರು ಮಿಸ್ಟರ್ ಟ್ಯಾಗ್ಡೆ ಅವರಿಗೆ ಕರೀತಾರೆ. ಸೊ ಮಿಸ್ಟರ್ ಟ್ಯಾಗ್ಡೆ ಈಸ್ ಎ ಡೆಡಿಕೇಟೆಡ್ ಟೀಚರ್ ಆಗಿರ್ತಾರೆ, ತುಂಬ ಹಾನೆಸ್ಟ್ ಇರ್ತಾರೆ. ಓಕೆ, ಅವರು ಒಂದು ರಿಪೋರ್ಟನ್ನು ಬರೆದಿದ್ದಾರೆ. ಓಕೆ, ಸೊ ಒಂದು ಕಂಪ್ಲೇಂಟ್ ಲೆಟರ್ ಅಂತ ಹೇಳ್ಬೋದು, ಅದನ್ನು ಬರೆದಿದ್ದಾರೆ. ಯಾರ ವಿರುದ್ಧ ಅಂತ ಹೇಳಿದರೆ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ವೀರೇಂದ್ರ ಮೋರ್ ಅಂತ ಸ್ಟೂಡೆಂಟ್ ಇದ್ದಾನೆ. ಅವ್ರ ವಿರುದ್ಧ ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ. ಸೊ ದ ಸ್ಟೂಡೆಂಟ್ ಈಸ್ ವೆರಿ ಟ್ರಬಲ್ಸಮ್ ಸ್ಟೂಡೆಂಟ್. ಓಕೆ, ತುಂಬ ಗಲಾಟೆ ಮಾಡುವಂತಹ, ತುಂಬ ಬಿಹೇವಿಯರ್ ಸ್ಟೂಡೆಂಟಿನ ಚೆನ್ನಾಗಿರಲ್ಲ, ಅವ್ನು ಬೇರೆಯವರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಅದಕ್ಕೆ ಅವರು ಟ್ರಬಲ್ಸಮ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಅವರಿಗೆ. ಸೊ ಆ ಹುಡುಗ ಏನಿದೆ ಒಂದು ವೆಲ್ತಿ ಫ್ಯಾಮಿಲಿಯಿಂದ ಮತ್ತು ಪೊಲಿಟಿಕಲ್ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಓಕೆ, ಅವ್ರ ಫಾದರ್ ಏನಾಗಿರ್ತಾರೆ? ಪೊಲಿಟಿಷಿಯನ್ ಆಗಿರ್ತಾರೆ. ಅವ್ರ ಅಂಕಲ್ ಚೇರ್ಮನ್ ಆಫ್ ದಿ ಸೇಮ್ ಸ್ಕೂಲ್. ಸೊ ಆ ಹುಡುಗ ಓದ್ತಾ ಇರೋವಂಥ ಸ್ಕೂಲಲ್ಲೇ ಅವರು ಅಂಕಲ್ ಏನಿರ್ತಾರೆ ಚೇರ್ಮನ್ ಆಗಿರ್ತಾರೆ ಸ್ಕೂಲ್ ಮ್ಯಾನೇಜಿಂಗ್ ಕಮಿಟಿಯಿಂದ. ಓಕೆ, ಸೊ ಇದಕ್ಕೋಸ್ಕರ ಅಲ್ಲಿ ಯಾರೂ ಕೂಡ ಆ ಹುಡುಗನ ವಿರುದ್ಧ ಯಾರೂ ಸಹ ಮಾತಾಡಲ್ಲ. ಎಲ್ಲರೂ ಅವ್ರು ಕಂಡ್ರೆ ಹೆದರ್ತಾ ಇರ್ತಾರೆ. ಬಟ್ ಮಿಸ್ಟರ್ ಟ್ಯಾಗ್ಡೆ ಅವರು ಧೈರ್ಯ ತೋರಿಸ್ತಾರೆ. ಏನು ತಪ್ಪಿದೆ ಅದನ್ನು ಹೇಳಬೇಕು ಅಂತ ಅವರು ಧೈರ್ಯ ತೋರಿಸ್ತಾರೆ ಮತ್ತು ಒಂದು ರಿಪೋರ್ಟನ್ನು ರೆಡಿ ಮಾಡ್ತಾರೆ. ಸೊ ಒಂದು ಕಂಪ್ಲೇಂಟ್, ಏನು ಆ ಹುಡುಗ ಇರ್ತಾನೆ ವೀರೇಂದ್ರ ಮೋರ್, ಅವನ ವಿರುದ್ಧ ಒಂದು ಕಂಪ್ಲೇಂಟನ್ನು ರೆಡಿ ಮಾಡಿರ್ತಾರೆ. ಸೊ ಅದನ್ನು ಅವರು
ಸ್ಕೂಲ್ ಮ್ಯಾನೇಜಿಂಗ್ ಕಮಿಟಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮಿಸ್ಟರ್ ದೇಶಪಾಂಡೆ ಅವರು ಮಿಸ್ಟರ್ ಟ್ಯಾಗ್ಡೆ ಅವರನ್ನು ಕರೆದಿರ್ತಾರೆ. ಸೊ ಪ್ರಿನ್ಸಿಪಲ್ ಏನು ಮಾಡ್ತಾರೆ ಅಂದರೆ ರಿಕ್ವೆಸ್ಟ್ ಮಾಡ್ಕೊತಾರೆ ಮಿಸ್ಟರ್ ಟ್ಯಾಗ್ಡೆ ಅವರಿಗೆ, ವಿಡ್ರಾ ಮಾಡ್ಕೊಳ್ಳಿ ಆ ಕಂಪ್ಲೇಂಟನ್ನು, ಆ ರಿಪೋರ್ಟನ್ನು ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಆರ್ಗ್ಯೂ ಮಾಡ್ತಾರೆ. ಎಕ್ಸ್ಪೆಲಿಂಗ್ ದ ಬಾಯ್, ಆ ಹುಡುಗನ್ನ ಶಾಲೆಯಿಂದ ಹೊರಗೆ ಹಾಕೋದು ತುಂಬ ಹಾರ್ಶ್ ಆಗುತ್ತೆ, ಮತ್ತು ಅದನ್ನು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಒಪ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ, ಮತ್ತು ಅಪ್ರೂವ್ ಮಾಡಲ್ಲ ಅಂಥ ಡಿಸಿಷನ್ಗೆ ಅಂತ ಪ್ರಿನ್ಸಿಪಲ್ ಅವರು ಮಿಸ್ಟರ್ ಟ್ಯಾಗ್ಡೆ ಅವ್ರಿಗೆ ಹೇಳ್ತಾರೆ. ಮಿಸ್ಟರ್ ಟ್ಯಾಗ್ಡೆ ಏನು ಮಾಡ್ತಾರೆ ಅಂದರೆ ಫರ್ಮ್ಲಿ ರಿಫ್ಯೂಸ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಶಾಲೆಯಲ್ಲಿ ಡಿಸಿಪ್ಲೀನು ಮತ್ತು ಜಸ್ಟಿಸ್ ಇರಬೇಕು ಅಂತ ಹೇಳಿದ್ರೆ ನಾವು ಇಂಥ ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ನಾವು ತೊಗೊಳ್ಬೇಕು. ಯಾವುದೇ ಪವರ್ ಆಗಿರಲಿ, ಯಾವುದೇ ಇನ್ಫ್ಲೂಯೆನ್ಸಿಗೆ ನಾವು ಹೆದರ್ದೇನೆ ಇರಬೇಕು, ಅಂದರೆ ಭಯ ಪಡಬಾರ್ದು ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಮಿಸ್ಟರ್ ಟ್ಯಾಗ್ಡೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಆ ಹುಡುಗ ಏನಿದ್ದಾನೆ ವೀರೇಂದ್ರ ಅನ್ನೋನು ಏನೇನು ತಪ್ಪುಗಳನ್ನು ಶಾಲೆಯಲ್ಲಿ ಮಾಡ್ತಾ ಇದ್ದಾನೆ ಮತ್ತು ಬೇರೆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಅವನು ತೊಂದರೆನ ಕೊಡ್ತಾ ಇದ್ದಾನೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಆ ಹುಡುಗ ಏನು ಮಾಡ್ತಿದ್ದಾನೆ ಅಂದರೆ ಆ ವಿಂಡೋ ಪೇನ್ಸ್ ಏನಿರುತ್ತೆ, ವಿಂಡೋಸ್ ಗ್ಲಾಸಸ್ಸನ್ನು ಹೊಡೆದಾಕ್ತಾ ಇದ್ದಾನೆ, ಮತ್ತು ಸ್ಕೂಲ್ ಫರ್ನಿಚರ್ಸನ್ನ ಡ್ಯಾಮೇಜ್ ಮಾಡ್ತಾ ಇದ್ದಾನೆ, ಬೆಂಚಸ್ ಮೇಲೆ ಸ್ಕ್ರ್ಯಾಚ್ ಮಾಡ್ತಾ ಇದ್ದಾನೆ, ಮತ್ತು ಬ್ಲ್ಯಾಕ್ ಬೋರ್ಡನ್ನು ಶಾರ್ಪ್ ಆಬ್ಜೆಕ್ಟ್ಸಿಂದ ಡ್ಯಾಮೇಜ್ ಮಾಡ್ತಾ ಇದ್ದಾನೆ, ಮತ್ತು ಸ್ಟೂಡೆಂಟ್ಸಿನ ಬುಕ್ಸ್ ಎಲ್ಲ ಕದೀತಾ ಇದ್ದಾನೆ, ಮತ್ತು ಪೆನ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಕ್ಲಾಸ್ಮೇಟ್ಸ್ ಏನಿರ್ತಾರೆ ಹುಡುಗರದು ಬುಕ್ಸು ಪೆನ್ಸ್ ಎಲ್ಲ ತೊಗೊಳ್ತಾ ಇದ್ದಾನೆ, ಮತ್ತು ಹುಡುಗಿಯರಿಗೆಲ್ಲ ಚುಡಾಯಿಸ್ತಾ ಇರ್ತಾನೆ, ಟೀಸ್ ಮಾಡ್ತಾ ಇರ್ತಾನೆ ಅಂತ ಮಿಸ್ಟರ್ ಟ್ಯಾಗ್ಡೆ ಅವರು ಹೇಳ್ತಾರೆ. ಸೊ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಸಫರ್ಡ್, ಅಂದರೆ ಈ ಹುಡುಗನಿಂದ ಬೇರೆ ಸ್ಟೂಡೆಂಟ್ಸಿಗೆ ತುಂಬ ತೊಂದರೆ ಆಗ್ತಾ ಇದೆ, ಮತ್ತು ಅವರು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಮತ್ತು ಯಾರಿಗೂ ಸಹ ಧೈರ್ಯ ಇಲ್ಲ. ಯಾಕೆಂದರೆ ಯಾವ ಸ್ಟೂಡೆಂಟ್ಸು ಧೈರ್ಯ ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ. ಯಾಕೆಂದರೆ ಅವನು ತುಂಬ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅಂತ ಯಾರೂ ಸಹ ಅವನ ವಿರುದ್ಧ ಮಾತಾಡೋದಕ್ಕೆ ರೆಡಿ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಟ್ಯಾಗ್ಡೆ ಹೇಳ್ತಾರೆ, ಸೊ ಅಂತಹ ಬಿಹೇವಿಯರ್ನ ನಾವು ಸ್ಕೂಲಲ್ಲಿ ಕಂಟಿನ್ಯೂ ಮಾಡೋದು ಬಿಟ್ಟರೆ, ಅಂಥ ಹುಡುಗನ್ನ ನಾವು ಶಾಲೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ಕೂಲ್ ಡಿಸಿಪ್ಲಿನು ಮತ್ತು ಸ್ಕೂಲ್ ವ್ಯಾಲ್ಯೂಸ್ ಏನಿದೆ ಅದಕ್ಕೆ ಅರ್ಥ ಇರಲ್ಲ, ಮತ್ತು ಸ್ಕೂಲ್ ಡಿಸಿಪ್ಲಿನ್ ಮೊದಲೇ ಇರಲ್ಲ, ಶಿಸ್ತಿರಲ್ಲ ಶಾಲೆಯಲ್ಲಿ. ಅಂಥ ಹುಡುಗ ಈ ಶಾಲೆಯಲ್ಲಿ ಇರಬಾರ್ದು ಅಂತ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ಹೇಳ್ತಾರೆ, ಸೊ ವೀರೇಂದ್ರ ಮಾಡ್ತಾ ಇರೋದು, ಆ ಹುಡುಗ ಮಾಡ್ತಾ ಇರೋದು ತಪ್ಪು ಅಂತ ನಾನು ಒಪ್ಕೊಳ್ತೀನಿ, ಮತ್ತು ಅವನಿಗೆ ಪನಿಷ್ಮೆಂಟು ಸಹ ಕೊಡಬೇಕು ಅಂತ ನಾನು ಒಪ್ಕೊಳ್ತೀನಿ. ಆದರೆ ನನ್ನಿಂದ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ, ಐ ಆಮ್ ಹೆಲ್ಪ್ಲೆಸ್ ಅಂತ ಇಲ್ಲಿ ಪ್ರಿನ್ಸಿಪಲ್ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ, ಕಂಟ್ರೋಲ್ ಏನು ಆ ಬಾಯ್ ಇದೆ ಅವ್ರ ಫ್ಯಾಮಿಲಿ ಕಂಟ್ರೋಲ್ ಮಾಡುತ್ತೆ. ಈ ಮ್ಯಾನೇಜ್ಮೆಂಟ್ ಕಮಿಟಿ ಅನ್ನೋದು ಏನಿದೆ ಶಾಲೆದು, ಅವ್ರ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ ಏನಿದೆ ಅದು ಕಂಟ್ರೋಲ್ ಮಾಡುತ್ತೆ, ಮತ್ತು ಅವರು ಯಾವತ್ತೂ ಸಹ ಸಪೋರ್ಟ್ ಮಾಡೋಲ್ಲ. ನಾವು ಆ ಹುಡುಗನ ವಿರುದ್ಧ ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ಅವರು ಸುಮ್ಮನೆ ಇರಲ್ಲ, ಮತ್ತು ಅದಕ್ಕೆ ಸಪೋರ್ಟು ಸಹ ಮಾಡಲ್ಲ. ಸೊ ಅದಕ್ಕೆ ಟ್ಯಾಗ್ಡೆ ಅವರಿಗೆ ಅವರು ಹೇಳ್ತಾರೆ, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಅಂದರೆ ಫಾರ್ ಸೇಕ್ ಆಫ್ ಪೀಸ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಟ್ಯಾಗ್ಡೆ ಅವರು ಹೇಳ್ತಾರೆ, ಟ್ರುತ್ ಮತ್ತು ಜಸ್ಟಿಸ್ನ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದನ್ನು ನಾವು ಸ್ಯಾಕ್ರಿಫೈಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಅವರು ಟ್ಯಾಗ್ಡೆ ಅವರು ಹೇಳ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೂನ್ ಆಫ್ಟರ್ ವೀರೇಂದ್ರ ಮತ್ತು ಅವ್ರ ಫ್ರೆಂಡು ಏನಿರ್ತಾರೆ ಬ್ರೂಟಲಿ ಅಟ್ಯಾಕ್ ಮಾಡಿಬಿಡ್ತಾರೆ, ಮಿಸ್ಟರ್ ಟ್ಯಾಗ್ಡೆ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಔಟ್ಸೈಡ್ ದ ಸ್ಕೂಲ್. ಸೊ ಯಾಕೆ ಅಂದರೆ ಆ್ಯಸ್ ಎ ರಿವೆಂಜ್, ಪ್ರತೀಕಾರ ತೀರಿಸ್ಕೊಳ್ತಾರೆ. ಅವರು ಕಂಪ್ಲೇಂಟ್ ಮಾಡಿರ್ತಾರಲ್ವ, ಅವ್ರು ಇರೋದ ಕಂಪ್ಲೇಂಟ್ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಏನಾಗ್ತಾರೆ ಅಂದರೆ ಅವರು ಸೀರಿಯಸ್ಲಿ ಇಂಜರ್ಡ್ ಆಗಿಬಿಡುತ್ತೆ. ಸೊ ಇಲ್ಲಿ ಈ ಇನ್ಸಿಡೆಂಟ್ ಏನಿದೆ, ಈ ಘಟನೆ ಅನ್ನೋದೇನಿದೆ ತೋರಿಸುತ್ತೆ ಪವರ್ ಮತ್ತು ವೈಲೆನ್ಸ್ ಅನ್ನೋದು ಹೇಗೆ ಸೈಲೆನ್ಸ್ ಮಾಡುತ್ತೆ, ಇನ್ನೋಸೆಂಟ್ ಪೀಪಲ್ನ ಸೈಲೆನ್ಸ್ ಮಾಡೋದಕ್ಕೆ ಹೇಗೆ ಅವರು ವೈಲೆನ್ಸನ್ನು ಮತ್ತು ಪವರನ್ನು ಯೂಸ್ ಮಾಡ್ತಾರೆ ಅನ್ನೋದು ಇಲ್ಲಿ ರೈಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ಮಿಸ್ಟರ್ ಟ್ಯಾಗ್ಡೆ ಅವರು ವೈಫು ಸಹ ತುಂಬ ಭಯ ಪಟ್ಬಿಡ್ತಾರೆ. ಅವರು ಸಹ ಹೇಳ್ತಾರೆ, ಆ ರಿಪೋರ್ಟ್ ನಾವು ವಾಪಸ್ ತೊಗೊಂಡ್ಬಿಡಿ, ಕಂಪ್ಲೇಂಟ್ ನಾವು ವಾಪಸ್ ತೊಗೊಳ್ಬಿಡಿ ಅಂತ ಹೇಳಿದಾಗ ಮಿಸ್ಟರ್ ಟ್ಯಾಗ್ಡೆ ಅದನ್ನು ಒಪ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ ಇದ್ರ ವಿರುದ್ಧ ನಾವು ಮಾತಾಡಲೇಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಹೇಳಿದರೆ ಮಿಸ್ಟರ್ ಟ್ಯಾಗ್ಡೇಸ್ ಅವ್ರ ಫ್ರೆಂಡ್ ಇರ್ತಾರೆ ಲಾಯರ್ ಥಾಕರ್ ಅಂತ, ಅವರು ಈ ಇಶ್ಯೂನ ಸೆಟಲ್ ಮಾಡಬೇಕು, ಪೀಸ್ಫುಲಿ ಇದನ್ನು ಸೆಟಲ್ ಮಾಡಬೇಕು ಅಂತ ಅವರು ಬಂದಿರ್ತಾರೆ. ಸೊ ಅವರು ವೀರೇಂದ್ರಸ್ ಫ್ಯಾಮಿಲಿನ ಮೀಟ್ ಮಾಡ್ತಾರೆ, ಮತ್ತು ಫೈನಲಿ ಅವ್ರ ಫ್ಯಾಮಿಲಿಯವರು ವೀರೇಂದ್ರಸ್ ಫ್ಯಾಮಿಲಿಯವರು ಅಗ್ರಿ ಆಗ್ತಾರೆ, ಆ ಹುಡುಗನ ಶಾಲೆಗೆ ಬಿಡಿಸಿ ಮತ್ತು ಒಂದು ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ತೀವಿ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಒಂದು ಕಂಡೀಷನನ್ನು ಅವರು ಹಾಕ್ತಾರೆ, ನಾವು ಈ ರೀತಿ ಮಾಡಬೇಕು ಅಂತ ಹೇಳಿದರೆ ಮಿಸ್ಟರ್ ಟ್ಯಾಗ್ಡೆ ಅವರು ಅವ್ರ ರಿಪೋರ್ಟನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು, ಡಿಮ್ಯಾಂಡಿಂಗ್ ಎಕ್ಸ್ಪಲ್ಷನ್ ಅನ್ನೋದೇನಿದೆ ಅದನ್ನು ವಾಪಸ್ ತೊಗೊಳ್ಬೇಕು ಅಂತ ಅವರು ಒಂದು ಕಂಡೀಷನನ್ನು ಹಾಕ್ತಾರೆ.
ಸೊ ಇನಿಷಿಯಲಿ ಬಿಗಿನಿಂಗ್ನಲ್ಲಿ ಟ್ಯಾಗ್ಡೆ ಅವರು ರಿಫ್ಯೂಸ್ ಮಾಡ್ತಾರೆ, ಅದನ್ನು ವಿಡ್ರಾನ ತೊಗೊಳೋದಕ್ಕೆ ಅವರು ರೆಡಿ ಆಗೋದಿಲ್ಲ. ಅವರು ಜಸ್ಟಿಸ್ ಬೇಕು ಅಂತ ಇಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಆದರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವರಿಗೆ ಥ್ರೆಟನ್ ಮಾಡುತ್ತೆ, ಬೆದರಿಕೆ ಹಾಕುತ್ತೆ. ಅಂದರೆ ನೀವು ಈ ಥರ ಮಾಡಿಲ್ಲ ಅಂದರೆ ನೀವು ನಿಮ್ಮ ಕೆಲಸನ ಕಳ್ಕೊಳ್ತೀರಾ, ಪೆನ್ಷನ್ ಕಳ್ಕೊಳ್ತೀರಾ, ಮತ್ತು ಫ್ಯೂಚರ್ ಟ್ಯೂಷನ್ ಆಪರ್ಚುನಿಟೀಸು ಸಹ ನೀವು ಕಳ್ಕೊಳ್ತೀರಾ, ಫೈನಾನ್ಷಿಯಲಿ ತುಂಬ ಫೇಸ್ ಮಾಡ್ತೀರಾ, ನೀವು ಮುಂದೆ ಚೆನ್ನಾಗಿರಲ್ಲ ನಿಮಗೆ ಅಂತ ಹೇಳಿ ತುಂಬ ಹೆದರಿಸ್ತಾರೆ ಮತ್ತು ಪ್ರೆಷರೈಸ್ ಮಾಡ್ತಾರೆ. ಮತ್ತು ಅವರು ಸುತ್ತಮುತ್ತ ಇರೋರು ಎಲ್ಲರೂ ಇದೇ ರೀತಿ ಹೇಳ್ತಾರೆ, ಯಾಕೆ ಸುಮ್ಮನೆ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದೆಯಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಫೈನಲಿ ಈ ಪ್ರೆಷರಿಂದ ಅವರು ಏನಾಗ್ತಾರೆ ಅಂದರೆ ಫೈನಲಿ ಅವರು ಒಪ್ಕೊಳ್ತಾರೆ, ವಿಡ್ರಾ ಮಾಡ್ಕೊಳ್ತಾರೆ ರಿಪೋರ್ಟ್ ಅನ್ನೋದು ನೋಡ್ಬೋದು. ಸೊ ಫೈನಲಿ ಏನಾಗುತ್ತೆ, ವೀರೇಂದ್ರ ಏನೋ ಹುಡುಗ ಇರ್ತಾನೆ, ಅವನ ಶಾಲೆನ ಬಿಡ್ತಾನೆ ಮತ್ತು ಅವನನ್ನು ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ತಾರೆ. ಸೊ ಇದಾದ್ರೂ ಸಹ ಮಿಸ್ಟರ್ ಟ್ಯಾಗ್ಡೆ ಏನು ಅಂದರೆ ಸೋತಿದ್ದಾರೆ ಅಂತ ಅವರಿಗೆ ಆ ಥರ ಫೀಲ್ ಆಗ್ತಾ ಇರತ್ತೆ. ಸೊ ಫಿಸಿಕಲಿ ಅವರು ಜೀವಂತವಾಗಿದ್ದಾರೆ, ಆದರೂ ಎಲ್ಲೋ ಕಡೆ ಅವ್ರ ಕರೇಜು, ಪ್ರಿನ್ಸಿಪಲ್ಸು, ಫೇತ್ ಇನ್ ಜಸ್ಟಿಸ್ ಏನಾಗಿದೆ ಅದು ಸತ್ತೋಗ್ಬಿಟ್ಟಿದೆ ಅಂತ ಇಲ್ಲಿ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಟೈಟಲ್ ಏನಿದೆ, ದ ಡೆತ್ ಆಫ್ ಎ ಹೀರೋ ಅನ್ನೋದು ಏನಿದೆ, ಸೊ ಹೀರೋನ ಏನು ಅವರಲ್ಲಿ ಇದ್ದಂತಹ ಹೀರೋ ಕ್ವಾಲಿಟಿ, ಕರೇಜ್, ಓಕೆ, ಪ್ರಿನ್ಸಿಪಲ್ಸ್, ಹಾನೆಸ್ಟಿ, ಜಸ್ಟಿಸ್ ಅನ್ನುವಂಥ ಏನು ಈ ಹೀರೋಲ್ಲಿ ಇರಬೇಕಾದಂತಹ ಕ್ವಾಲಿಟೀಸ್ ಏನಿದೆ ಅದನ್ನು ಸತ್ತೋಗ್ಬಿಟ್ಟಿದ್ದಾರೆ, ಅದನ್ನು ಸಾಯಿಸ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಬೈ ಯಾವ ವೆಪನ್ಸನ್ನು ಯೂಸ್ ಮಾಡಿದರೆ, ಕರಪ್ಷನು, ಫಿಯರು, ಅಬ್ಯೂಸ್ ಆಫ್ ಪವರ್, ಇದರಿಂದ ಏನಾಗಿದೆ ಅಂತ ಹೇಳಿದರೆ ಅವರಲ್ಲಿ ಇದ್ದಂತಹ ಹೀರೋ ಏನಾಗಿದ್ದಾರೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದನ್ನು ನೋಡ್ಬೋದು ನಾವು, ಪವರು, ಇನ್ಫ್ಲೂಯೆನ್ಸ್, ಪೊಲಿಟಿಕಲ್ ಪವರ್ ಆಗಿರ್ಬೋದು, ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಇದರಿಂದ ಯಾವ ರೀತಿ ಒಬ್ಬ ವ್ಯಕ್ತಿನ ಹೆದರಿಸಿ ಡಿಫೀಟ್ ಮಾಡ್ತಾರೆ ಅನ್ನೋದು ಈ ಸ್ಟೋರಿಯಲ್ಲಿ ತುಂಬ ಚೆನ್ನಾಗಿ ರೈಟರ್ ನಮಗೆ ಇಲ್ಲಿ ತೋರಿಸಿದ್ದಾರೆ. ಫೈನಲಿ ನಾವು ಸ್ಟೋರಿನ ಕನ್ಕ್ಲೂಷನ್ ಮಾಡ್ಬೋದು. ಸ್ಟೋರಿ ತುಂಬ ಪವರ್ಫುಲಿ ಎಕ್ಸ್ಪೋಸ್ ಮಾಡುತ್ತೆ ಕರಪ್ಷನ್ ಅನ್ನೋದು ಹೇಗಿರುತ್ತೆ, ಎಜುಕೇಷನ್ ಸಿಸ್ಟಮ್ನಲ್ಲಿ, ಇನ್ಸ್ಟಿಟ್ಯೂಷನ್ಸಲ್ಲಿ ಕರಪ್ಷನ್ ಹೇಗಿರುತ್ತೆ ಮತ್ತು ಸಮಾಜದಲ್ಲಿ ಅದು ಹೇಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಒಬ್ಬ ಹಾನೆಸ್ಟ್ ಇಂಡಿವಿಜುವಲ್ಸು ಸ್ಟ್ರಗಲ್ ಮಾಡ್ತಾರೆ, ಓಕೆ, ಸ್ಟ್ರಗಲ್ ಅಗೇನ್ಸ್ಟ್ ದಿ ಇನ್ಫ್ಲುಯೆನ್ಸ್ ಆಫ್ ವೆಲ್ತ್, ಪೊಲಿಟಿಕಲ್ ಪವರ್, ಅದ್ರ ವಿರುದ್ಧ ಎಷ್ಟು ಹೋರಾಟ ಮಾಡ್ತಾರೆ, ಆದರೂ ಎಲ್ಲೋ ಸಹ ಏನಾಗುತ್ತೆ ಅಂತ ಹೇಳಿದರೆ ಅವರನ್ನು ಸೋಲಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಮಾರಲ್ ಡಿಫಿಟನ್ನ ಫೇಸ್ ಮಾಡ್ತಾರೆ ಮಿಸ್ಟರ್ ಟ್ಯಾಗ್ರೆ ಈ ಸ್ಟೋರಿಯಲ್ಲಿ. ಮತ್ತು ಇದು ರೀಡರ್ಸಿಗೆ ತೋರಿಸುತ್ತೆ ಸೊಸೈಟಿ ಯಾವ ರೀತಿ ಫೋರ್ಸ್ ಮಾಡುತ್ತೆ ಗುಡ್ ಪೀಪಲ್ ಟು ಕಾಂಪ್ರಮೈಸ್ ವಿತ್ ಇಂಜಸ್ಟಿಸ್ ನಡೀತಾ ಇದ್ರೂ ಸಹ ನಾವು ಹೆದರಿ ಇದಕ್ಕೆಲ್ಲ ಈ ಪೊಲಿಟಿಕಲ್ ಪವರ್, ಇನ್ಫ್ಲೂಯೆನ್ಸ್, ಸೊ ಇದಕ್ಕೆಲ್ಲ ಹೆದರ್ಬಿಟ್ಟು ಕೆಲವೊಂದು ಸರಿ ಕಾಂಪ್ರಮೈಸ್ ಆಗ್ತಾರೆ ಇಂಜಸ್ಟಿಸ್ಗೆ ಅಂತ ಇಲ್ಲಿ ರೈಟರ್ ಇಲ್ಲಿ ಹೇಳಿದ್ದಾರೆ. ಸೊ ನಾಟ್ ಜಸ್ಟ್ ಒನ್ ಪರ್ಸನ್ ಹೂ ಲೂಸಸ್ ಜಸ್ಟಿಸ್, ಇಟ್ಸೆಲ್ಫ್ ಈಸ್ ಡಿಫೀಟೆಡ್. ಒಂದು ವ್ಯಕ್ತಿ ಅಲ್ಲ, ಇಲ್ಲಿ ಹೋಲ್ ಜಸ್ಟಿಸ್ಸೇ ಡಿಫೀಟ್ ಆಗೋ ರೀತಿ ಅಂತ ಇಲ್ಲಿ ರೈಟರ್ ಇಲ್ಲಿ ನಮಗೆ ಹೇಳಿದ್ದಾರೆ. ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಥೀಮ್ಸನ್ನು ನೋಡಿ, ಹಾನೆಸ್ಟಿ ಮತ್ತು ಕರಪ್ಷನ್ ಇದೆ, ಅಬ್ಯೂಸ್ ಆಫ್ ಪವರ್, ಜಸ್ಟಿಸ್ ವರ್ಸಸ್ ಇನ್ಜಸ್ಟಿಸ್, ಮಾರಲ್ ಕರೇಜ್, ಕಾಂಪ್ರಮೈಸ್, ಫೇಲ್ಯೂರ್ ಆಫ್ ಎಜುಕೇಷನ್ ಸಿಸ್ಟಮ್, ಸೋಷಿಯಲ್ ಇನ್ಇಕ್ವಾಲಿಟಿ, ಡಿಫೀಟ್ ಆಫ್ ಐಡಿಯಲಿಸಮ್, ಫಿಯರ್ ಆ್ಯಂಡ್ ಇಂಟಿಮಿಡೇಷನ್, ಟ್ರೂ ಹೀರೋಯಿಸಮ್ ಅನ್ನೋದು ಈ ಸ್ಟೋರಿಯಲ್ಲಿ ನಾವು ಮೇಜರ್ ಥೀಮ್ಸ್ ಆಗಿ ನೋಡ್ಬೋದು. ವಿಡಿಯೋ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಸೊ ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್. ಸೊ ನಿಮಗೆಲ್ಲರಿಗೂ ಇವ್ರು ಯಾರು ಅಂತ ಗೊತ್ತೇ ಇರ್ತಾರೆ, ಸೋನಮ್ ವಾಂಗ್ಚುಕ್ ಅಂತ, ಇಂಜಿನಿಯರ್ ಮತ್ತು ಗ್ರೇಟೆಸ್ಟ್ ಎಜುಕೇಟರ್. ಸೊ ಪ್ರೆಸೆಂಟ್ ಟೈಮಲ್ಲಿ ಇವರು ಹಂಗರ್ ಸ್ಟ್ರೈಕನ್ನು ಮಾಡ್ತಾಯಿದ್ದಾರೆ, ಗೊತ್ತಿದೆ ನಿಮಗೆಲ್ಲರೂ. ಸೊ ಮೋರ್ ದ್ಯಾನ್ 25 days ಅವರು ಉಪವಾಸ ಇದ್ದಾರೆ, ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಲೈಕ್ ಹಂಗರ್ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ, ಓನ್ಲಿ ಬಿಕಾಸ್ ಆಫ್ ದಿ ಸ್ಟೂಡೆಂಟ್ಸ್ಗೋಸ್ಕರ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಈ ಕರಪ್ಷನ್ ಅನ್ನೋದು ಏನಿದೆ, ಈ ಪೇಪರ್ ಲೀಕ್ಸ್, ಅದ್ರ ಬಗ್ಗೆ ಎಲ್ಲ ಅವರು ತುಂಬ ಚೆನ್ನಾಗಿ, ಅಂದರೆ ಅಷ್ಟು ಧೈರ್ಯನ ತೋರಿಸ್ತಿದ್ದಾರೆ, ಕರೇಜನ್ನು ತೋರಿಸ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಹೀ ಈಸ್ ದ ರಿಯಲ್ ಹೀರೋ ಅಂತ ನಾನು ಹೇಳ್ತೀನಿ. ಸೊ ನಿಮಗೂ ಹಾಗೆ, ಸೊ ನಿಮಗೆ ಯಾರು ರಿಯಲ್ ಹೀರೋ ಅಂತ ಅನಿಸುತ್ತೆ, ಸೊ ನೀವು ಸಹ ಕಾಮೆಂಟ್ ಮಾಡಿ, ಹೂ ಈಸ್ ರಿಯಲ್ ಹೀರೋ ಫಾರ್ ಯು, ಓಕೆ, ಯಾರು ನಿಮಗೆ ಅಂತಹ ವ್ಯಕ್ತಿ ತುಂಬ ಇನ್ಸ್ಪೈರ್ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು. ಸೊ ಅದನ್ನು ನೀವು ಕಾಮೆಂಟ್ ಮಾಡಿ. ನಿಮಗೆ ಇಫ್ ಯು ವಾಂಟ್, ನಿಮಗೆ ಹೇಳಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಕಾಮೆಂಟ್ ಬಿಲೋ.